ಶಿರ್ಡಿಯಲ್ಲಿ ಒಬ್ಬ ಮಹಾನ್ ಮಹಾತ್ಮನಾದ ಸಾಯಿ ಬಾಬಾ ವಾಸಿಸುತ್ತಿದ್ದರು. ಬಾಬಾ ಸರಳವಾದ ಮಸೀದಿಯೊಂದರಲ್ಲಿ ವಾಸ ಮಾಡಿ ಜನರ ದುಗುಡಗಳನ್ನು ತಣಿಸುತ್ತಿದ್ದರು. ಧರ್ಮ, ಜಾತಿ, ಧನಿಕ ದಾರಿದ್ರ್ಯ ಎಂಬ ಭೇದಗಳನ್ನು ಅವರು ಒಪ್ಪಿಕೊಳ್ಳುತ್ತಿರಲಿಲ್ಲ. ಸಬ್ಕಾ ಮಾಲಿಕ್ ಏಕ್ ಎಂಬ ಸಂದೇಶವನ್ನು ಅವರು ಪ್ರತಿಯೊಬ್ಬರಿಗೂ ಬೋಧಿಸುತ್ತಿದ್ದರು. ಒಮ್ಮೆ ಶಿರ್ಡಿಯಲ್ಲಿ ಭೀಕರ ಬರ ಬಂತು. ಜನರು ಹಸಿವಿನಿಂದ ಬಳಲುತ್ತಿದ್ದರು. ಯಾರಿಗೂ ಅನ್ನ ದೊರೆಯಲಿಲ್ಲ. ಆಗ ಬಾಬಾ ಮಸೀದಿಯಲ್ಲೇ ದೊಡ್ಡ ಹಂಡಿಯನ್ನು ಇಟ್ಟು ಸ್ವತಃ ಅಡುಗೆ ಮಾಡಲು ಪ್ರಾರಂಭಿಸಿದರು. ಎಲ್ಲರಿಗೂ ಆಹಾರ ತಯಾರಿಸಿ ಹಸಿದವರ ಹೊಟ್ಟೆ ತುಂಬಿಸಿದರು. ಆ ಕ್ಷಣದಲ್ಲಿ ಗ್ರಾಮಸ್ಥರು ಸಾಯಿಬಾಬರನ್ನು ದೇವರೆಂದು ಭಾವಿಸಿದರು. ಇನ್ನೊಂದು ವೇಳೆ ಒಬ್ಬ ಭಕ್ತನು ತನ್ನ ಮಗುವು ಅನಾರೋಗ್ಯದಿಂದ ಬಳಲುತ್ತಿರುವುದರಿಂದ ಬಾಬಾರನ್ನು ಬೇಡಿಕೊಂಡ. ಬಾಬಾ ಊದಿ ಪವಿತ್ರ ಬೂದಿ ನೀಡಿ ದೇವರ ನಂಬಿಕೆ ಇಡು, ಎಲ್ಲವೂ ಚೆನ್ನಾಗುತ್ತದೆಯೇ ಎಂದು ಆಶೀರ್ವದಿಸಿದರು. ಅದ್ಭುತವಾಗಿ ಮಗು ಆರೋಗ್ಯವಂತನಾಯಿತು. ಬಾಬಾರ ಜೀವನವೇ ಸೇವೆ, ಕರುಣೆ ಮತ್ತು ಪ್ರೀತಿ. ಅವರು ಹೇಳಿದ್ದು, ದೇವರ ನಂಬಿಕೆಯಿಂದ ಬದುಕು ನಡೆಸಿದರೆ ಕಷ್ಟಗಳು ತೊಲಗುತ್ತವೆ. ಶಿರ್ಡಿಯಲ್ಲಿ ಇಂದು ಕೂಡ ಲಕ್ಷಾಂತರ ಜನರು ಬಾಬಾರ ದರ್ಶನಕ್ಕೆ ಬಂದು ಶಾಂತಿ ಮತ್ತು ಭಕ್ತಿ ಪಡೆಯುತ್ತಿದ್ದಾರೆ.